ಹೊರಟು ನಿಂತಿದ್ದಾಳಲ್ಲ, ಎಲ್ಲಿಗೆ ಹೊರಟು ನಿಂತಿದ್ದಾಳೆ? ಇಷ್ಟು ಬಿಸಿಲಿಗೆ 3:30 ಹೊತ್ತಿಗೆ ಎಂತ ಕೆಲಸ ಮಾಡ್ತಿದ್ದಾಳೆ ಅವಳು? ಎಲ್ಲಿಗೆ ಹೊರಟಿದ್ದಾಳೆ ಅವಳು? ನೋಡುವ, ಕೇಳುವ ಎಂತ ಅಂತ. ಇಷ್ಟು ಹೊರಟು ನಿಂತದ್ದು? ಹೌದು, ನಾನು ವಾರಿಗೆ ಒಂದು ಮೆಸೇಜ್ ನೋಡ್ತಾ ಇದ್ದೆ ಅಕ್ಷರ. ನಾಡಿದ್ದು ವಾಕಥಾನ್ ಉಂಟಂತಲ್ಲ, ಪದ್ಮಾವತಿ ಮಹಿಳಾ ಮಂಡಳಿ. ನಾಡಿದ್ದು ಅಂದರೆ ಮಹಿಳಾ ದಿನಾಚರಣೆ ಅಂತಲ್ಲ, ಹಾಗೆ ವಾಕಥಾನ್ ಮಾಡ್ತಾರಂತೆ. ಹಾಗೆ ನಾನಂದರೆ ಈಗ ನನ್ನ 2 ಫ್ರೆಂಡ್ಸಿಗೆ ಕಾಯ್ತಾ ಇದ್ದೇನೆ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, ಒಂದು 4:15ಕ್ಕೆ ವಾಕಿಂಗ್ ಸ್ಟಾರ್ಟ್ ಮಾಡಿದರೆ ಒಂದು 7 ಗಂಟೆ ತನಕ ವಾಕ್ ಮಾಡಿದರೆ ನಾಡಿದ್ದು ನಮಗೊಂದು ಪ್ರೈಸ್ ಸಿಗ್ಬೋದಲ್ಲ ಅಲ್ವಾ? ಏನು ಹೇಳ್ತೀರಾ? ಬನ್ನಿ ಬನ್ನಿ ಬನ್ನಿ, ಇವತ್ತಿನಿಂದಲೇ ಹೋಗುವ. ಆಯ್ತಾಯ್ತು, ಸಿಕ್ಕಿದ್ರೆ ನಮ್ಮ ಗ್ರೂಪಿಗೆ ಸಿಗ್ಲಿ ಪ್ರೈಸ್, ಯಾರಿಗಾದ್ರೆ ಅಲ್ಲ. ಎಂಥ ಸುಸ್ತಲ್ವಾ, ಶೆಕೆಗೆ ಸಾಕಾಗ್ತದೆ. ಏನಾಯ್ತಾ? ಏನಿಲ್ವಾ, ಎಷ್ಟು ಫಂಕ್ಷನು, ಗೃಹ ಪ್ರವೇಶ, ಮದುವೆ ಅದೆಲ್ಲ ಹೋಗಿ ಸಾಕಾಗೋಯ್ತು. ಹೊರಗಿದ್ದು ಊಟ ಎಲ್ಲ ಮಾಡಿ ಎಂತ ಮಾಡೋದು ಅಂತ ನೋಡ್ಬೇಕೀಗ. ಏನಾದರೂ ಮಾಡಬೇಕಲ್ವ? ಗೊತ್ತಾಯ್ತಾ? ಎಲ್ಲ ಹೀಗೆ ಮಾಡಿ ಎಲ್ಲ ಮಾಡೋದು ಗೊತ್ತಾಯ್ತಲ್ಲ? ಸರಿ. ಓ, ಏನು ಮೂವರು ಚಂದ ಮಾಡಿ ಕೂತಿದ್ದೀರಿ, ಮನೆ ಕೆಲಸ ಎಲ್ಲ ಆಯ್ತಾ? ಸುಸ್ತು ಮಾಡೋದಂತ. ಓ, ಆಲಸ್ಯ ಎಲ್ಲ ಬಿಡಿಸುವ, ಒಕ್ಕತನಿಗೆ ಬನ್ನಿ. ಬನ್ನಿ, ಹೇಳ್ತೇನೆ. ಹಲೋ, ನಮಸ್ಕಾರ. ಇದು ಪದ್ಮಾವತಿ ಭಜನಾ ಮಂಡಳಿ ಅವರು ಆಯೋಜಿಸಿದ ವಾಕಥಾನ್. ಇದು ನೀವು 150 ರೂಪಾಯಿ ಕೊಟ್ಟು ಇದನ್ನು ಜಾಯ್ನ್ ಆಗ್ಬೋದು. ಈ ಕೆಳಗಡೆ ಕೊಟ್ಟ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಆಗಬೇಕು. ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ, ನಿಮ್ಮ ಹೆಸರನ್ನು. ಮತ್ತು ಇದು ಮಹಿಳೆಯರಿಗೆ ಮಾತ್ರ. ಅಂದರೆ ಒಂದು ನಡಿಗೆಯ ಸ್ಪರ್ಧೆ. ಇದಕ್ಕೆ ನೀವು ರಿಜಿಸ್ಟರ್ ಆಗಿ ಜಾಯ್ನ್ ಆಗ್ಬೋದು. ಇದು ಮಹಿಳೆಯರಿಗೆ ಮಾತ್ರ. ರಿಜಿಸ್ಟರ್ ಆದ 150 ರೂಪಾಯಿ ಒಂದು ಬಡ ಹೆಣ್ಣು ಮಗುವಿನ ಸಹಾಯಧನವಾಗಿ ಹೋಗುತ್ತದೆ. GSB ಸಮಾಜದ ಮಹಿಳೆಯರಲ್ಲದೆ ಬೇರೆ ಸಮಾಜದ ಮಹಿಳೆಯರು ಸಹ ಭಾಗವಹಿಸಬಹುದು. ಮಾರ್ಚ್ 8ರಂದು ಬೆಳಿಗ್ಗೆ 6:15ಕ್ಕೆ ಈ ವಾಕಥಾನ್ ಆರಂಭವಾಗಿ ಸ್ವರಾಜ್ ಮೈದಾನದಿಂದ ಶುರುವಾಗಿ ಅಲ್ಲಿಂದ ಸೀದಾ ಅನಂತಶಯನದಿಂದ ನಮ್ಮ ವೆಂಕಟರಮಣ ದೇವಸ್ಥಾನದಿಂದ ಗಾಂಧಿ ಮೈದಾನದಿಂದ ಆನೆಕೆರೆಯಾಗಿ ಫಿಶರೀಸ್ ಕಾಲೇಜ್ ಆಗಿ ಪುನಃ ಸ್ವರಾಜ್ ಮೈದಾನಿಗೆ ಬಂದು ನಾವು ತಲುಪ್ತೇವೆ. ನಾನು ಬರಲಿಕ್ಕೆ ರೆಡಿ, ನೀವೆಲ್ಲರೂ ರೆಡಿ ಅಲ್ವಾ? ವೀಕ್ಷಕರೇ, ನಾವೆಲ್ಲ ರೆಡಿ, ನೀವು ಕೂಡ ರೆಡಿ ಅಲ್ವಾ? ನಮ್ಮ ನಡೆ ಸ್ವರಾಜ ಮೈದಾನದಲ್ಲಿ. ಈ ನಡಿಗೆ ಟೋಟಲ್ 5 ಕಿಲೋಮೀಟರ್ಸ್ ಆಗ್ತದೆ. ವೈಷ್ಣವಿ, ಕ್ಯಾಂಡಿ ಹೇಗೆ ಉಂಟು? ಸೂಪರ್. ವಿದ್ಯಾ, ಕ್ಯಾಂಡಿ ತಿಂತಾ ಇದ್ದೀರಾ? ವಾಕಥಾನ್ಗೆ ರೆಡಿಯಾ? ರೆಡಿ. ನೀವೆಲ್ಲ ರೆಡಿಯಾ? ಅವತ್ತು ಕ್ಯಾಂಡಿ ಕ್ಯಾಂಡಿ ತಿಂದು ವಾಕಥಾನ್ಗೆ ಸ್ಟ್ರೆಂತ್ ಬರ್ತಾ ಇದೆ. ಅವತ್ತು ಕ್ಯಾಂಡಿ ಇಲ್ಲ, ಅವತ್ತು ವಾಕ್ ಮಾತ್ರ.